ಕೇವಲ 6 ದಿನಕ್ಕೆ ಅವ್ರು ಇಡೀ ಫ್ಯಾಮಿಲಿ ಸಿಕ್ಕಿದ್ದಾರೆ. 3 ವರ್ಷ ಆಗಿದೆ ಮನೆಯಿಂದ ಕಳೆದೋಗಿ. ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು. ಕೇಸ್ ಪತ್ತೆ ಆಯ್ತು. ನನ್ನ ಹೆಸರು ಶಂಕರ್ ಅಂತ, ಹೆಡ್ ಕಾನ್ಸ್ಟೇಬಲ್, ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಂದ ಬಂದಿದ್ದೀನಿ. ಆಮೇಲೆ 2021ರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆಗಿದೆ, ಶರೀಫ್ ಅಂತ. ಆ ಮಿಸ್ಸಿಂಗ್ ಕೇಸಲ್ಲಿ ನಾವು ಪ್ರತಿ ಎಲ್ಲ ಆಶ್ರಮಗಳು ಹೋಗ್ತಾ ಇದ್ವಿ. ಈ ಆಶ್ರಮಕ್ಕೆ ಇನ್ನೂ ಬಂದಿರಲಿಲ್ಲ, ಜನಸ್ನೇಹಿ ಆಶ್ರಮಕ್ಕೆ, ಅದಕ್ಕೆ ಆಶ್ರಮಕ್ಕೆ ಬಂದಿದ್ದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ. ಯಾಕೆ ಅಂತ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಸರ್ ಬಗ್ಗೆ ಹೇಳಬೇಕು ಅಂದರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲನೇದಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ 2021ರಲ್ಲಿ ಶರೀಫ್ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಂದ ಶರೀಫ್ ಅನ್ನೋರು ಕಾಣೆ ಆಗ್ತಾರೆ. ಬರೋಬ್ಬರಿ ಇವಾಗ ಹೆಚ್ಚು ಕಮ್ಮಿ 3 ವರ್ಷ ಆಗ್ತಾ ಇದೆ. ಈಗಿನ ಜನವರಿ ಬಂದರೆ 3 ವರ್ಷ ಆಗುತ್ತೆ ಕಾಣೆಯಾಗಿ. ಸೊ 3 ವರ್ಷ ಆದಮೇಲೆ ಜನಸ್ನೇಹಿ ಆಶ್ರಮಕ್ಕೆ ಫೈಲ್ ಹಿಡ್ಕೊಂಡು ಇವ್ರು ಯಾಕೆ ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಖಂಡಿತವಾಗ್ಲೂ ವಿಚಾರ ಇದೆ. ದಯವಿಟ್ಟು ಈ ವಿಡಿಯೋನ ಖಂಡಿತವಾಗಿ ಕಂಟಿನ್ಯೂವರೆಗೂ ನೋಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಇಲ್ಲಿಗೆ ಬಂದಿದ್ದಾರೆ, 3 ವರ್ಷ ಆದಮೇಲೆ ಇಲ್ಲೇನಾಗಿದೆ ಅನ್ನೋದ್ರ ಕಂಪ್ಲೀಟ್ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ಬೇಕಂತ ನಾನಿದ್ದೀನಿ. ಸೊ ಬನ್ನಿ, ಶರೀಫ್ ಅವರು ಇದ್ದಾರಾ ಇಲ್ವಾ, ಇವ್ರು ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ಬನ್ನಿ ಸರ್ ಪ್ಲೀಸ್. ಖುಷಿ ಆಯಿತು ಮೊದಲನೇದಾಗಿ ಅಲ್ಲಿಂದ ಬಂದಿದ್ದಕ್ಕೆ. ಸೊ 3 ವರ್ಷ ಆಗಿದೆ ಕಾಣೆಯಾಗಿ. ಪರವಾಗಿಲ್ಲ, ಇಷ್ಟು ದೊಡ್ಡ ಆಗಿದೆ ಫೈಲು, ಹುಡುಕಿ ಸೊ ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಕೂತಿದೆ. ಸೊ ಇಲ್ಲಿ ನೋಡ್ಬೋದು. ನಮಸ್ಕಾರ ಸರ್. ಈ ಶರೀಫ್ ಅವ್ರಿಗೆ ಏನಾಗಬೇಕು ತಾವು? ಮಗ. ನೀವು ಮಗನ ಅವ್ರಿಗೆ? ಓಕೆ ಓಕೆ. ನೀವು ಸರ್? ಶರೀಫ್ ಅವ್ರಿಗೆ ತಂದೆ ಆಗಬೇಕು. ಅಮ್ಮ ನೀವು? ಮಿಸ್ಸಸ್ ಆಗಬೇಕು. ಸರ್ ನೀವೇನಾಗಬೇಕು? ಮಗ ಫ್ರೆಂಡ್. ಸರ್ ಬನ್ನಿ. ಸ್ನೇಹಿತರೆ, ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಬಾರಿ ನಾನು ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ದೆ ನಿಮ್ಮ ಹತ್ರ. ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಕೇವಲ 6 ದಿನಕ್ಕೆ ಅವ್ರು ಇಡೀ ಫ್ಯಾಮಿಲಿ ಸಿಕ್ಕಿದ್ದಾರೆ. ಇವರು ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 3 ವರ್ಷ ಆಗಿದೆ ಮನೆಯಿಂದ ಕಳೆದೋಗಿ. ಸೊ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗಿರುತ್ತೆ. ಆದರೆ ಏನೂ ಕೂಡ ಹುಡುಕಿ ಸಾಕಾಗಿ ಸುಮ್ಮನಾಗ್ಬಿಟ್ಟಿರ್ತಾರೆ. ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ. ಮೊನ್ನೆ ಮಾಡಿದಂಥ ಒಂದು ವಿಡಿಯೋ ಸಾಕಷ್ಟು ಜನ, ಕರ್ನಾಟಕದ ಜನ ವಿಡಿಯೋನ ಶೇರ್ ಮಾಡಿದ್ರಿ. ಶೇರ್ ಮಾಡಿದ ತಕ್ಷಣ ಅವರ ಫ್ಯಾಮಿಲಿಯವ್ರು ಬಂದಿದ್ದಾರೆ. ಸೊ ಶರೀಫ್ ಅವರು ಇದುವರೆಗೂ ಅವರು 3 ವರ್ಷದಿಂದ ಇವತ್ತವರೆಗೂ ನೋಡಿಲ್ಲ, ಈಗಲೂ ನೋಡಿಲ್ಲ. ಸೊ ಕೊನೆಯದಾಗಿ ಅವರ ಶರೀಫ್ ಅವ್ರನ್ನ ನಮ್ಮ ಒಂದು ಆಶ್ರಮದಲ್ಲಿ ಇದ್ದಾರೆ. ಅವ್ರು ಯಾರು ಏನು ಅಂತ ತೋರಿಸ್ತೀನಿ. ಈ ವಿಡಿಯೋನ ಶೇರ್ ಮಾಡಿದವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಶರೀಫ್ ಅವ್ರನ್ನ ಎಷ್ಟು ದಿನ ಆಯ್ತಮ್ಮ ನೀವು ನೋಡಿ? 3 ವರ್ಷ ಆಯ್ತು. ನೀವು ನೋಡಿ? 3 ವರ್ಷ ಆಯ್ತು. ನೀವು ಇವಾಗ ನೋಡಿದ್ದೀರಾ? ಇನ್ನೂ ನೋಡಿಲ್ಲ. ಸೊ ಶರೀಫ್ ಸರ್ ನೋಡೋಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಇವಾಗ? ಸರ್ ತೋರ್ಸೋಣ ಸರ್? ಖಂಡಿತ ಸರ್. ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದ್ರೆ ನೀವೊಬ್ರು ಇಲಾಖೆಯಾಗಿ ತುಂಬಾ ಕಷ್ಟಪಟ್ಟಿರ್ತೀರಾ, ಎಲ್ಲ ಕಡೆ ಹುಡುಕಿರ್ತೀರಾ. ಆದ್ರೆ ಒಂದು 2-3 ವರ್ಷದಿಂದ ಸಾಲ್ವ್ ಆಗದಿರೋ ಪ್ರಾಬ್ಲಮ್ ಕೇವಲ ಒಂದು ವಿಡಿಯೋ ಇಂದ 6 ದಿನಗಳಲ್ಲಿ ಸಾಲ್ವ್ ಆಗ್ತಾ ಇದೆ. ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲೂ ಈ ಟೈಮಲ್ಲಿ ನಾನು ನಮ್ಮ ಯೋಗೇಶ್ವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಕೇಸ್ ರಿಜಿಸ್ಟರ್ ಆದರೂ ನಾನೇ ಇದೆ. ತುಂಬ ಪ್ರಯತ್ನ ಪಟ್ಟಿದ್ದೀನಿ ಈ ಕೇಸಲ್ಲಿ ಇವ್ರನ್ನ ಪತ್ತೆ ಮಾಡೋಕ್ಕೆ. ಅವ್ರ ಫ್ಯಾಮಿಲಿ ಕೂಡ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನಾನು ಒಂದು ವಾರಕ್ಕೆ ಮುಂಚೆ ನಮ್ಮ ಯೋಗೇಶ್ ಅವರು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡಿ ತುಂಬ ಖುಷಿ ಆಯಿತು. ಕೇಸ್ ಪತ್ತೆ ಆಯಿತು. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ನೋಡಿ ಸ್ನೇಹಿತರೆ, ನೀವೆಲ್ಲ ವಿಡಿಯೋ ಶೇರ್ ಮಾಡೋದ್ರಿಂದ ಒಂದು ಜೀವ ಉಳಿಸುವಂಥ ಶಕ್ತಿ ನನಗೆ ಬಂದಂಗಾಗಿದೆ. ತುಂಬ ಸಂತೋಷ ಆಗುತ್ತೆ. 3 ವರ್ಷ ಆದಮೇಲೆ ಅವ್ರ ಮುಖನ ನೋಡ್ಬೇಕಂತ ಆಸೆ ಪಡ್ತಿದ್ದಾರೆ. ಸೊ ಮೊದಲನೇದಾಗಿ ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ. ರೆಡಿ ನಮ್ಮ ನೋಡೋದಕ್ಕೆ? ಕೂತ್ಕೊಳ್ಳಿ. ಅವರು ನೋಡಬೇಕಾಗಿರುವಂಥ ಶರೀಫ್ ಅವರು ಇವರು. ಸತತ 3 ವರ್ಷಗಳಾಗಿದೆ ಅಂತೆ ಮನೆ ಬಿಟ್ಟು ಬಂದು. ಆದರೆ ಮನೆಯಿಂದ ಆಚೆ ಯಾಕೆ ಬಂದರು, ಏನಾಗಿದೆ ಸಮಸ್ಯೆ ಏನೂ ಗೊತ್ತಿಲ್ಲ. 3 ವರ್ಷದಿಂದ ಹುಡುಕಿ ಸಾಕಾಗಿ ಸೈಲೆಂಟಾಗಿ ಸುಮ್ಮನಾಗ್ಬಿಟ್ಟಿದ್ರು. ಸೊ ಕೊನೆಯದಾಗಿ ನಮ್ಮ ಕೈಲಿ ಸಿಕ್ಕಿದ ಮೇಲೆ ಅವ್ರು ಯಾಕೆ ಸಿಕ್ಕಿದ್ರು ಅನ್ನೋದು ತಾವು ನೋಡಿರ್ತೀರ. ಸಿಕ್ಕಿದ ಮೇಲೆ ನೋಡಿ, ಇವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿರುತ್ತೆ. ನಮಗೆ ತಲೆ ಗುಂಡೋಡಿಸಿದ ಮೇಲೆ ಗೊತ್ತಾಗಿರೋದು. ಸೇಮ್ ಆನಂದ ಅನ್ನೋರು ಸಿಕ್ಕಿ ಹೆಂಗಾಗಿತ್ತು, ಇವ್ರಿಗೂ ಕೂಡ ಆಕ್ಸಿಡೆಂಟ್ ಆದಮೇಲೆ ಮೆಂಟಲಿ ಪ್ರಾಬ್ಲಮ್ ಆಗಿ ರೋಡಲ್ಲಿ ತಿರುಗ್ತಾ, ಕಲ್ಲಲ್ಲಿ ಹೊಡಿತಾ, ಜನರಿಗೆಲ್ಲ ಕಲ್ಲಲ್ಲಿ ಹೊಡಿತಾ ಇದ್ರು. ಸೊ ನಮ್ಮ ಒಂದು ಆಶ್ರಮದಲ್ಲಿ ಕರ್ಕೊಂಡು ಬಂದಿದ್ದೀವಿ. ಈಗ 3 ವರ್ಷ ಆದಮೇಲೆ ಕೇವಲ ಒಂದು ವಿಡಿಯೋ ಬಿಟ್ಟು ಕೇವಲ 6 ದಿನ ಆಗಿರೋದು. 6 ದಿನದಲ್ಲಿ ಅವರ ಫ್ಯಾಮಿಲಿಯವರು ಬಳ್ಳಾರಿಯಿಂದ ಬಂದಿದ್ದಾರೆ. ಸೊ ಬನ್ನಿ ಅವರಿಗೆ ತೋರಿಸೋಣ. ಬನ್ನಿ.
ಮುಖ ತೆಗೆದು ತೋರಿಸೋದು. ಬನ್ನಿಮ್ಮ ಮುಖ ತೋರಿಸಿ, ನಮಗೂ ನೋಡೋಷ್ಟು ನಮಗೂ ಪುಣ್ಯ ಸಿಗಲಿ. ಕಂಡಿಡಿತಾ ಇದಾರ ಇವ್ರು ಯಾರು ಸರ್? ಇವ್ರು ಯಾರು? ಸುಳ್ಳು ಹೇಳ್ತಾ ಇದ್ದೀರಾ? ಏನಾಯ್ತು ಏನಾಯ್ತು? ಏನೋ ಚೆನ್ನಾಗಿದ್ದೀರಾ? ಬನ್ನಿ ಹತ್ರ ಬನ್ನಿಮ್ಮ. ಏನ್ ಅನ್ನಿಸ್ತಾ ಇದೆ 3 ವರ್ಷ ಆದ್ಮೇಲೆ ನೋಡ್ತಾ ಇದ್ದೀರಾ? ಅಂದ್ರೆ ಖುಷಿ ಅಂದ್ರೆ ಯಾವ ತರ? ನಾವು 3 ವರ್ಷದಿಂದ ಇದಾರೋ ಇಲ್ವೋ ಅಂತ ತುಂಬಾ ಇದರಲ್ಲೇ ಊಟ ಮಾಡಿದ್ರೆ ನಿದ್ದೆ ಮಾಡಿದ್ರೆ ನಾವು ಚೆನ್ನಾಗಿದ್ದೀವಿ, ಇವ್ರು ಯಾವ ಥರ ಇದ್ದಾರೆ ಅಂತ ನಮ್ಗೆ ತುಂಬ ಟೆನ್ಷನ್ ಆಗಿತ್ತು ಎಲ್ಲರಿಗೂ. ಈಗ ಇದೆ ಅಂತ ಅಂದ್ಮೇಲೆ ಗೊತ್ತಾದ್ಮೇಲೆ ಖುಷಿ ಆಯಿತು, ಒಂದು ಕಡೆ ಇದಾರಲ್ಲ ಅಂತ ನೆಮ್ಮದಿನೂ ಆಯಿತು. ಈಗ ಎಷ್ಟೋ ಕರ್ನಾಟಕದ ಜನ ವಿಡಿಯೋ ಶೇರ್ ಮಾಡಿದ್ದಾರೆ, ಅವ್ರು ಶೇರ್ ಮಾಡಿದ್ದಕ್ಕೆ ಇವ್ರು ನಿಮಗೆ ಸಿಗ್ತಾ ಇರೋದು. ಇಡೀ ಕರ್ನಾಟಕದ ಜನಕ್ಕೆ ಏನು ಹೇಳಕ್ಕೆ ಇಷ್ಟ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಅಪ್ಪ ನೀವೇನು ಹೇಳ್ತೀರಾ? ನಾನು ಅಷ್ಟೇ ಹೇಳ್ತೀನಿ, ಮತ್ತೇನು ಇಚ್ಛೆ ಭಾಳ ನಮ್ಗೆ ಅಷ್ಟೇ ಹೇಳಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಧನ್ಯವಾದ. ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಏನು ಶಂಕರ್ ಸರ್ಗೂ ತುಂಬ ಥ್ಯಾಂಕ್ ಯು. ಸರ್ ಬನ್ನಿ ಸರ್. ಇಲ್ಲಿ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಬನ್ನಿ ಸರ್, ಇಲ್ಲಿ ನೀವೇ ನೋಡಿದಲ್ವಾ, ಖುಷಿ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಏನು ಸರ್, ಪ್ರತಿಯೊಂದು ವಿಡಿಯೋ ನೋಡ್ತೀನಿ ನಾನು, ಎಲ್ಲ ನಿಮ್ಮ ಒಳ್ಳೆ ಕೆಲಸಗಳನ್ನ ನೋಡ್ತೀನಿ. ಇದು ನನಗೂ ಒಂದು ಖುಷಿ ಆಯಿತು. ಅದೊಂದು ನಾನು ಒಂದು ಶೇರ್ ಮಾಡಿದೆ, ಒಂದು ಅವರು ಇದು ಸಿಕ್ಕೋದು. ನೀವು ಶೇರ್ ಮಾಡಿದ್ದಕ್ಕೆ ಸಿಕ್ಕಿದ್ದು ತಾನೇ? ಹೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ? ಏನೂ ಇಲ್ಲ ಸರ್, ಒಂದು ಖುಷಿ ಆಗುತ್ತೆ, ಒಂದು ಫ್ಯಾಮಿಲಿ ಒಂದಾಯ್ತಲ್ಲ ಅಂತ ಅಷ್ಟೇ. ಇಷ್ಟು 3 ವರ್ಷದಿಂದ ಅವರು ಕಷ್ಟಪಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಟೇಷನ್ ಹತ್ರ ಹೋಗ್ತಾಯಿದ್ರು, ಕೇಳ್ತಾಯಿದ್ರು ಅಂತ ಎಲ್ಲ ಸರ್ ಹತ್ರ ಕೇಳ್ತಾಯಿದ್ರು. ಅವರು ಎಲ್ಲ ಫೋಟೋಸು ವೀಡಿಯೋಸು ಎಲ್ಲ ತೋರಿಸ್ತಾಯಿದ್ರು. ಇನ್ನು 2 ದಿನ ಮುಂಚೆನೇ ಅವ್ರು ಹೇಳಿದರು, ಎಲ್ಲಾದರೂ ಇನ್ನೂ ಹೋಗಿ ಕಂಪ್ಲೇಂಟ್ ಹಂಚೋಣ ನಡಿ ಅಂತ ಸರ್ ಹೇಳಿದರು. ರಾಯಚೂರು ಅವರಪ್ಪ ಮನೆಯವ್ರಿಗೂ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ 2 ದಿವಸ ಮುಂಚೆ ನೋಡಿದ್ರೆ ನೈಟ್ 12 ಗಂಟೆಗೆ ವೀಡಿಯೋ ಬಂತು ನನಗೆ ನೋಟಿಫಿಕೇಶನ್ ಅಂತ. ಆಮೇಲೆ ಇವ್ರಿಗೆ ಸೆಂಡ್ ಮಾಡಿದೆ, ಇವರೇನು ನಿಮ್ಮಪ್ಪ ಅಂದರೆ ಹೌದು ಅಂದರು. ಅದಕ್ಕೆ ನಾಳೆ ಸರ್ ಹತ್ರ ಹೋಗ್ಬಿಟ್ಟು ಬೇರೆ ದಿವಸ ನಿಮ್ಗೆ ಫೋನ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡಿದ್ರಿ. ಮೊನ್ನೆನೇ ಫೋನ್ ಮಾಡಿದ್ರಿ, ಅವ್ರ ಮನೆಯವ್ರು ಸಿಕ್ಕಿದ್ದಾರೆ. ಅದರಲ್ಲಿ ಸರ್ದು ತುಂಬ ಇದಿದೆ, ಗೊತ್ತಾಗುತ್ತೆ, ಅವ್ರ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ. ಗೊತ್ತಾ, 2 ದಿವಸಕ್ಕೆ ಫೋನ್ ಮಾಡಿಬಿಟ್ಟು ಇಲ್ಲಿ ಹುಡ್ಕೋಣ ನಡಿ, ಇಲ್ಲಿ ಹುಡ್ಕೋಣ ನಡಿ ಅಂತ ತುಂಬ ಇದು ಮಾಡ್ತಾರೆ. ಇವ್ರು ಗೊತ್ತಿರ್ಬೋದು ನನಗೆ, ಶರೀಫ್ ಅಂತ ಇವ್ರ ಹೆಸರು. ಒಂದು ಭಾಳ ಬಂಗ್ಲೆಯಲ್ಲಿ ಸಿಕ್ಕಿರ್ತಾರೆ. ಸೊ ಸಾಕಷ್ಟು ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ರಾಯಚೂರಿಂದ ಅವರ ಫ್ಯಾಮಿಲಿ ಬಂದಿದ್ದಾರೆ. ಸೊ ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಹಾಗೆ ನಮ್ಮ ಶಂಕರ್ ಸರ್ ಜೊತೆ, ನಮ್ಮ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಂದ ಶಂಕರ್ ಸರ್ ಕೂಡ ಬಂದಿದ್ದಾರೆ. ಇವತ್ತು ಸೇಫ್ ಆಗಿ, ಇವ್ರು ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಾತಾಡ್ಸೋಕೆ ಆಗ್ತಾ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹೋಗ್ತೀರಾ ಮನೆಗೆ? ಇಲ್ಲೇ ಇರ್ತೀರಾ? ಏನಕ್ಕೆ ಹೋಗ್ತೀರಿ? ಇಲ್ಲೇ ಇದ್ಬಿಡಿ. ಸೊ ಇವಾಗ ಅವರನ್ನ ಸೇಫ್ ಆಗಿ ನಮ್ಮ ಒಂದು ಆಶ್ರಮದಿಂದ ಅವರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಕರ್ನಾಟಕದ ಜನ ವಿಡಿಯೋ ಶೇರ್ ಮಾಡಿದ್ರಿ, ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ. ಒಂದು ವಿಡಿಯೋ ಶೋಯಿಂದ ಒಂದು ಮನೆ ದೀಪ ಬೆಳಗುತ್ತೆ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ಮಿಂದನೇ ಆಗಿರೋದು. ಸೊ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ನಿಮ್ಮ ಕಡೆಯಿಂದ 3 ವರ್ಷ ಆಗಿದೆ ಈ ಕೇಸು ನಿಮಗೆ ಸಿಕ್ಕಿ, 3 ವರ್ಷದಿಂದ ಸಾಲ್ವ್ ಆಗಿಲ್ಲ. ಸೊ ಇವತ್ತು ಬರೀ ಕೇವಲ ಒಂದು 4 ರಿಂದ 5 ದಿನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರ ಮನೆಗೆ ಕೊಟ್ಬೇಡೋಣ, ಇವ್ರನ್ನ ಕರ್ಕೊಂಡೋಗಿ ಕೊಡಿ ಸರ್. ಇವರು ಮಗ ಒಳ್ಳೇದಾಗಲಿ, ಕೊಡಿಮ್ಮ. ಇವ್ರ ವೈಫು. ಸೊ ಇವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ದೇವ್ರು ಒಳ್ಳೇದು ಮಾಡಲಿ, ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ, ಒಳ್ಳೇದಾಗಲಿ, ಬೇಗ ಹುಷಾರು ಮಾಡಿ ಅವ್ರಿಗೆ. ಹಾಗೆ ನಮ್ಮ ಆಶ್ರಮಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? 3 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟು ಹುಡುಕಿದ್ದೀವಿ. ಶಂಕರ್ ಸರ್ ಹತ್ರ ಅವರೂ ಹುಡುಕಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಇವರು ಆಶ್ರಮ ನಡೆಸೋದ್ರಿಂದ ಇವರಿಂದ ನಮ್ಮ ಯಜಮಾನರು ಸಿಕ್ಕಿದ್ರು. ನಮ್ಮ ಮಾವನು ತುಂಬ ಕಷ್ಟದ, ಅವ್ರು ದುಃಖದಲ್ಲೇ ಇರ್ತಾಯಿದ್ರು ಯಾವಾಗ. ಅವ್ರಿಗೂ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಎಲ್ರಿಗೂ. ಈ ವಿಡಿಯೋ ಶೇರ್ ಮಾಡಿದವ್ರಿಗೆ ಧನ್ಯವಾದಗಳು. ನಮಸ್ಕಾರ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.